ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿ ಏನಪ್ಪ ಅಂತಂದರೆ ಹೆಸರು ಕಾಳು ದೋಸೆ, ಸೌತೆಕಾಯಿ ಜ್ಯೂಸ್ ಮತ್ತು ತೆಂಗಿನಕಾಯಿ ಚಟ್ನಿ, ಹಾಗೆ ಕಡಲೆಕಾಳು ಉಸ್ಲಿನ ಮಾಡಿದ್ದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು DN ವ್ಲಾಗ್ಸ್. ಬಾಣಲಿ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಒಂದು ಈರುಳ್ಳಿನೂ ಸಹ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ 1 ಕಪ್ ಕಾಯಿ ಮತ್ತು ಬೇಯಿಸಿಟ್ಕೊಂಡಿದ್ದ ಕಡಲೆ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಸಿಂಪಲ್ ಡಯೆಟ್ಗೆ ನನಗೆ ಬೇಕಾಗಿರೋ ಪ್ರೋಟೀನು. ಇದೇ ಟೈಮಲ್ಲಿ ಮಿಕ್ಸಿ ಜಾರ್ಗೆ ಸೌತೆಕಾಯಿ, ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಹಾಕಿ, ಜೀರಿಗೆ ಹಾಕಿ, ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಲೋಟ ನೀರು ಹಾಕಿ ಇದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ವೀಕ್ಲಿ 1 ಟೈಮ್ ಆದರೂ ನಾನು ಇದನ್ನು ತೊಗೊತೀನಿ. ಹಾಗೆ ಹೆಸರು ಕಾಳು ದೋಸೆನೂ ಸಹ ಮಾಡೋಣ ಅಂಥೇಳಿ ಹಿಟ್ಟನ್ನು ಸಹ ಮಾರ್ನಿಂಗೇ ರುಬ್ಬಿಟ್ಕೊಂಡಿದ್ದೆ. ಅಷ್ಟರಲ್ಲಿ ತವನೂ ಸಹ ಕಾದಿತ್ತು. ಇವಾಗ ಎಣ್ಣೆನ ಹಾಕಿ ದೋಸೆನ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ರಿಚ್ ಪ್ರೋಟೀನ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ್ದು ನಾನು ಸೋಡಾ ಎಲ್ಲ ಬಳಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಮಕ್ಳಿಗೂ ಸಹ ನೀವು ಮಾಡ್ಕೋಬೋದು. ಡಯೆಟ್ ಮಾಡೋರಿಗೆ, ಮಾರ್ನಿಂಗ್ ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲ ನೋಡಿ, ಅವ್ರಿಗೂ ಸಹ ನೀವು ಮಾಡ್ಕೋಬೋದು. ಇವತ್ತಿನ ಬ್ರೇಕ್ಫಾಸ್ಟು ಹೆಸ್ರು ಕಾಳು ದೋಸೆ, ಕಾಯಿ ಚಟ್ನಿ, ಹಾಗೆ ಗುಗ್ರಿ ಕಾಳನ್ನು ಸಹ ಮಾಡ್ಕೊಂಡಿದ್ದೆ. ಗುಗ್ರಿ ಕಾಳು ಅಂತಂದರೆ ಕಡಲೆಕಾಳನ್ನ ನಮ್ಮ ಕಡೆ ಉಸ್ಲಿ ಅಂತಲೂ ಕರೀತಾರೆ, ಗುಗ್ರಿ ಕಾಳು ಅಂತಲೂ ಕರೀತಾರೆ. ಹಾಗೆ ಮಾರ್ನಿಂಗ್ ಸೌತೆಕಾಯಿ ಜ್ಯೂಸ್ನೂ ಸಹ ಮಾಡಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಕ್ಯಾರೆಟು, ಸೌತೆಕಾಯಿನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನನ್ನ ಫುಲ್ ರಿಚ್ ಪ್ರೋಟೀನ್ ಫುಡ್ ಆಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.